ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಧಾನಸಭಾ ಉಪಚುನಾವಣೆಗೆ ಕಾವೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪುತ್ರ ಯತೀಂದ್ರ ಅವರು ಪ್ರಚಾರ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಮುನಿಕಟ್ಟಿ ಗ್ರಾಮದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಮತ್ತು ಬಿಜೆಪಿ ಸರ್ಕಾರದ ನೀತಿಗಳ ಬಗ್ಗೆ ಮಾತನಾಡಿದ್ದು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಯತೀಂದ್ರ, ನಾವು ಯಾವುದೇ ವಸ್ತುವನ್ನ ಖರೀದಿಸಿಲ್ಲ, ಅದರ ಮೇಲೆ ತೆರಿಗೆ ಇರುತ್ತದೆ. ಆ ತೆರಿಗೆಯಿಂದ ಬರುವ ಹಣದಿಂದ ಸರ್ಕಾರವು ಬೊಕ್ಕಸವನ್ನು ತುಂಬಿಸುತ್ತದೆ. ಆ ಹಣವನ್ನ ನಾವು ನಿಮಗೆ ವಾಪಸ್ ನೀಡುತ್ತೇವೆ. ಆದರೆ ಬಿಜೆಪಿಯವರು ಇದನ್ನ ಉಚಿತ ಭಾಗ್ಯ ಎಂದು ಹೇಳುತ್ತಾರೆ ಎಂದಿದ್ದಾರೆ. ಅವರು ಸರ್ಕಾರದ ಯೋಜನೆಗಳಾದ ಉಚಿತ ಅಕ್ಕಿ ವಿತರಣೆ ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ನೀಡುವುದರ ಬಗ್ಗೆ ಮಾತನಾಡುತ್ತಾ, ನಾವು ಬಡವರನ್ನ ಸೋಮಾರಿಗಳನ್ನಾಗಿ ಮಾಡುತ್ತಿದ್ದೇವೆ ಎಂದು ಬಿಜೆಪಿ ಹೇಳುತ್ತದೆ. ಆದರೆ ಇದು ಬಡವರನ್ನ ಅವಮಾನಿಸಿದಂತೆ ಎಂದು ತಿಳಿಸಿದ್ದಾರೆ. ಯತೀಂದ್ರ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವಗಳನ್ನು ವಿವರಿಸಿದ್ದು, ಅವರು ನಾವು ನುಡಿದಂತೆ ನಡೆಯುತ್ತೇವೆ ಮತ್ತು ಕೆಲಸ ಮಾಡುತ್ತಿದ್ದೇವೆ. ನಮ್ಮದು ಬಸವ ತತ್ವದ ಮೇಲೆ ನಂಬಿಕೆ ಇರುವ ಪಕ್ಷ. ನಾವು ಎಲ್ಲಾ ಜಾತಿ, ಧರ್ಮ ಮತ್ತು ಭಾಷೆಯ ಜನರಿಗೆ ಸೌಲಭ್ಯಗಳನ್ನ ನೀಡ್ತಾ ಇದ್ದೇವೆ ಎಂದು ಹೇಳಿದ್ದಾರೆ. ಅಲ್ಲದೆ ಮೇಟಿ ಅವರ ರಾಜಕೀಯ ಜೀವನವನ್ನ ಸ್ಮರಿಸಿ, ಮೇಟಿ ಅವರು ಶಾಸಕರಾಗಿ, ಸಚಿವರಾಗಿ ಮತ್ತು ಸಂಸದರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರ ಸ್ಥಾನವನ್ನ ತುಂಬಲು ಅವರ ಮಗನಿಗೆ ಟಿಕೆಟ್ ನೀಡಲಾಗಿದೆ. ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀವು ಅವರ ಮಗನಿಗೆ ಆರಿಸಿ ಕಳುಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ವ್ಯತ್ಯಾಸವನ್ನು ವಿವರಿಸಿದ ಯತೀಂದ್ರ, ಕಾಂಗ್ರೆಸ್ ಪಕ್ಷವು ಬಡವರ ಪಕ್ಷ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದಲೂ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಶ್ರೀಮಂತರ ಮತ್ತು ವ್ಯಾಪಾರಿಗಳ ಪಕ್ಷ. ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ದೊಡ್ಡ ಉದ್ಯಮಿಗಳು ತೆರಿಗೆ ಕಡಿಮೆ ಮಾಡುತ್ತಿದ್ದಾರೆ. ನಾವು ಸಾಲ ಮನ್ನಾ ಮಾಡಿದ್ರೆ ಬಿಜೆಪಿಯವರು ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅವರ ಮತದಾರರಿಗೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಎಲ್ಲ ನಮ್ಮ ತಾಯಂದಿರು, ಸಹೋದರಿಯರು, ಅಣ್ಣ ತಮ್ಮಂದರು, ಹಿರಿಯರು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರ ಮೊದಲು ತಿಳಿಸ್ತಾ ಇದ್ದೇನೆ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಮೇಟಿ ಅವರು ಬಹಳ ಸರಳರಾಗಿದ್ದರು, ಸಂಭಾವಿತರಾಗಿದ್ದರು, ಸಜ್ಜನರಾಗಿದ್ದರು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಒಬ್ಬ ಬಡವ ಇರಲಿ, ಬಲ್ಲಿದ ಇರಲಿ, ಒಬ್ಬ ಶ್ರೀಮಂತ ಇರಲಿ, ಬಡವ ಇರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರಲಿ, ಒಬ್ಬ ದೊಡ್ಡ ಮುಖಂಡ ಇರಲಿ, ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಮತ್ತೆ ಅವರೇ ಜನರ ಮಧ್ಯೆ ಒಬ್ಬ ಸಾಮಾನ್ಯರಾಗಿ ಬೆರೆತು ಕೆಲಸ ಮಾಡ್ತಾ ಇದ್ರು. ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಒಂದಿಷ್ಟು ಕೂಡ ದರ್ಪ, ಹಮ್ಮು, ಅಹಂಕಾರವೇ ಇರಲಿಲ್ಲ. ಮತ್ತೆ ಇಷ್ಟು ವರ್ಷ ಶಾಸಕರಾಗಿ, ಸಚಿವರಾಗಿ, ಮತ್ತೆ MP ಕೂಡ ಆಗಿದ್ರು ಕೂಡ, ಆದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಯಾವತ್ತೂ ಕೂಡ ಭ್ರಷ್ಟಾಚಾರದ ಕಪ್ಪು ಚಿಕ್ಕೆ ಅವ್ರ ಮೇಲೆ ಬರದಂಗೆ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ್ವಿ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದ್ರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಇವಾಗಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಜನರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಈ ದೇಶದ ಸ್ವಾತಂತ್ರ್ಯ ಇತಿಹಾಸ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿದ್ದು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಬಡವರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದೆ. ಅದಕ್ಕೇನೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ ಅಂತ ಕರೀತಾರೆ. ಸರಿ, ಬಿಜೆಪಿ ಪಕ್ಷ ಏನಂತ ಕರೀತಾರೆ ಅಂದ್ರೆ ಶ್ರೀಮಂತರ ಪಕ್ಷ, ಅದು ವ್ಯಾಪಾರಿಗಳ ಪಕ್ಷ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗ ಶ್ರೀಮಂತ ಪರವಾಗಿನೇ ಕೆಲಸ ಮಾಡಿದ್ರು. ಅವ್ರ ಅಧಿಕಾರಕ್ಕೆ ಬಂದಂತ ಕೇಂದ್ರದ ಅಧಿಕಾರಕ್ಕೆ ಬಂದಾಗ ತಕ್ಷಣ ಮಾಡಿದ ಮೊದಲೇ ಕೆಲಸ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರು ಇರ್ತಾರಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಅದನ್ನ 10% ಕಮ್ಮಿ ಮಾಡಿದ್ರು. ಆದ್ರೆ ಬಡವರ ಮೇಲೆ ಒಂದೇ ಒಂದು ತೆರಿಗೆ ಪೈಸೆನೂ ಕೂಡ ಕಮ್ಮಿ ಮಾಡಲಿಲ್ಲ. GST ಜಾಸ್ತಿ ಮಾಡಿದ್ರು. ಈ ಕೆಲವು ತಿಂಗಳಿಂದ ಕಮ್ಮಿ ಮಾಡಿದಾರೆ ಅಷ್ಟೇ. 11 ವರ್ಷಗಳಿಂದ ತುಂಬಾನೇ ಜಾಸ್ತಿ GST ಹಾಕಿ ಬಡವರ ಜೀವನನ ದುಸ್ತರ ಮಾಡಿಬಿಟ್ಟಿದ್ರು. ಅದೇ ರೀತಿ ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ. ಆದ್ರೆ ಬಿಜೆಪಿ ರೈತರ ಸಾಲ ಮನ್ನಾ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಯಾವತ್ತಾದ್ರೂ ರೈತರ ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದ್ರೆ ಅವ್ರು ಸಾಲ ಮನ್ನಾ ಮಾಡಿದಾರೆ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, 14 ಲಕ್ಷ ಕೋಟಿ ಅಷ್ಟು. ಆದ್ರೆ ಬಡವರಿಗೆ ಒಂದು ಪೈಸೆ ಮಾಡಿಲ್ಲ. ಕಳೆದ ಬಾರಿ ಅವರು ಅಧಿಕಾರದಲ್ಲಿ ರಾಜ್ಯದಲ್ಲಿ ಯಾವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 7 kg ಅಕ್ಕಿ ಕೊಡ್ತಿದ್ವಿ. ಅವ್ರು ಅದನ್ನ ಏನ್ ಮಾಡಿದ್ರು? 5 kg ಇಳಿಸಿದ್ರು. ಮತ್ತೆ ನಾವು ಅಧಿಕಾರಕ್ಕೆ ಬಂದು ಈಗ 5 kg ಇಂದ 10 kg ಜಾಸ್ತಿ ಮಾಡಿದ್ವಿ. ಸೊ ಬಡವರ ಪರವಾಗಿ ಯಾರಿದ್ದಾರೆ ತಿಳ್ಕೋಬೇಕು. ಇವತ್ತು 5 ದೊಡ್ಡ ಗ್ಯಾರಂಟಿ ಕಾರ್ಯಕ್ರಮಗಳು, ಒಂದೊಂದು ಕಾರ್ಯಕ್ರಮಕ್ಕೂ 1000 ಕೋಟಿ ಖರ್ಚಾಗುತ್ತೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 56,058,000 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ನಾವು ಜನರಿಗೆ ತಲುಪಿಸ್ತೇವೆ.
ಯಾವುದು ಕೂಡ ಮಧ್ಯವರ್ತಿಗಳಿರೋದಿಲ್ಲ. ಇವತ್ತೆಲ್ಲ ತಾಯಂದಿರಿಗೆ ನಿಮ್ಗೆಲ್ಲರಿಗೂ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ಅಲ್ವಾ. ಅನ್ನಭಾಗ್ಯದಲ್ಲಿ 5 kg ಮತ್ತೆ ಈಗ ಇಂದಿರಾ ಕಿಟ್ ಕೊಡೋಕೆ ಶುರು ಮಾಡ್ತಾರೆ, ಅದು ಕೂಡ ಬರುತ್ತೆ. ಸೊ ಆ ಅಕ್ಕಿ ಕೂಡ ಬರ್ತಾ ಇದೆ ಅಲ್ವಾ. ಶಕ್ತಿ ನೀವು ಏನೇ ಖರೀದಿ ಮಾಡಿದ್ರು ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಆ ತೆರಿಗೆಯಿಂದನೇ ನಾವು ಬೊಕ್ಕಸ ತುಂಬಿಸ್ಕೊಳ್ಳೋದು, ಅದನ್ನೇ ನಾವು ವಾಪಸ್ ನಿಮಗೆ ಕೊಡ್ತಾ ಇರೋದು. ಆದ್ರೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ. ಮತ್ತೇನು ಹೇಳ್ತಾರೆ, ಇವತ್ತು ಅಕ್ಕಿ ಕೊಡ್ತಾ ಇರೋದ್ರಿಂದ 2,000 ಕೊಡ್ತಾ ಇರೋದ್ರಿಂದ